ಇವತ್ತು ಶಿರಾ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ IAS IPS ಹೇಗೆ ಮಾಡಬೇಕು ಅನ್ನೋದ ಇವತ್ತು ಪ್ರೋಗ್ರಾಮ್ ಮಾಡಿದ್ವಿ. ತುಂಬ ಚೆನ್ನಾಗಿ ಪ್ರೋಗ್ರಾಮು ಮೂಡಿಬಂತು. ಮಕ್ಕಳಿಗೆ ಒಂಥರ ಉತ್ತೇಜನ ಆಯಿತು. ನಾನು IAS IPS ಮಾಡಬೇಕು ಅನ್ನೋದು ಉತ್ತೇಜನ ಆಯಿತು. ತುಂಬ ಖುಷಿ ಆಯಿತು ಇವತ್ತು. ಯಾಕೆಂದರೆ ನಾವು ಬರೀ ಉತ್ತರ ಭಾರತ ಬೇರೆ ಬೇರೆ ಸ್ಟೇಟಲ್ಲಿ ಅತಿ ಹೆಚ್ಚು ಜನ IAS IPS ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ತಾಲೂಕಿನ ಮಕ್ಕಳು ಸಮೇತ ನಾನು IAS IPS ಮಾಡಬೇಕು ಅನ್ನೋದು ಇವತ್ತು IAS ಅಧಿಕಾರಿಗಳ ಮಾತು ಕೇಳಿ ಅವ್ರಿಗೆ ಮೋಟಿವೇಶನ್ ಆಗಿದೆ. ಇವತ್ತು ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಪ್ರತಿ ವರ್ಷವೂ ಸಮೇತ ಮಾಡಬೇಕು ಅನ್ನಿಸ್ತಾ ಇದೆ. ಯಾಕೆಂದರೆ ಈ ಥರ ನಾವು ಮೋಟಿವೇಶನ್ ನಾವೇನಾದರೂ ಮಕ್ಕಳಿಗೆ ಕೊಡ್ತಾ ಇದ್ದರೆ ಅತಿ ಹೆಚ್ಚು ಮಕ್ಕಳು IAS ಆಗ್ಬೋದು, IPS ಆಗ್ಬೋದು, ಬೇರೆ ಬೇರೆ ಸರ್ಕಾರಿ ಹುದ್ದೆಗೆ ಹೋಗೋದಿರ್ಬೋದು, ಪ್ರತಿಯೊಂದು ಸಮೇತ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಆಗ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ಶಿರಾ ತಾಲೂಕಲ್ಲಿ ನಾವು IAS IPS ಹೇಗೆ ಮಾಡಬೇಕು ಅಂತಂದು ಒಳ್ಳೆ ಉನ್ನತ IAS ಅಧಿಕಾರಿಗಳಿಂದ ಇವತ್ತು ತರಬೇತಿ ಕೊಟ್ಟಿವಿ. ಇದೇ ಗೌರ್ಮೆಂಟ್ ಕಾಲೇಜಲ್ಲಿ ನಮ್ಮ ಈ ಪ್ರೋಗ್ರಾಮ್ಗೆ ಗೌರ್ಮೆಂಟ್ ಕಾಲೇಜಿನವರು ತುಂಬ ಸಪೋರ್ಟ್ ಕೊಟ್ಟರು. ಅದೇ ರೀತಿ ಮುಂದೆನೂ ಸಮೇತ ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ IAS ಆಗಬೇಕು ಅನ್ನೋದು ಗುರಿ ಇಟ್ಕೊಂಡಿದ್ದೀವಿ. ಈ ಪ್ರತಿ ವರ್ಷವೂ ಸಮೇತ ಇಬ್ಬರು ಮಕ್ಕಳಿಗೆ ಅಂದರೆ ನಮ್ಮ ಜೀನಿ ಕಂಪ್ನಿಯಿಂದ ಇಬ್ಬರು ಮಕ್ಕಳಿಗೆ ಯಾರಾದರೂ IAS ಮಾಡ್ತೀನಿ, ನಾನು ತುಂಬ ಬಡತನ ಇದೆ ಸರ್, ನನಗೆ ಓದೋಷ್ಟು ಕೆಪಾಸಿಟಿ ಇದೆ, ಆದರೆ ಮನೆಯಲ್ಲಿ ಕೋಚಿಂಗ್ ಸೆಂಟ್ರಿಗೆ ಕಳ್ಸೋಕ್ಕಾಗಲ್ಲ ಸರ್, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟೋಕ್ಕಾಗಲ್ಲ ಅನ್ನೋದು ಯಾರಾದರೂ ಇದ್ದರೆ ಅದು ನಮ್ಮ ಜೀನಿ ಕಂಪ್ನಿಯಿಂದ ಸಂಪೂರ್ಣವಾಗಿ ನಾವು ನಿಮ್ಮ ವರ್ಷಕ್ಕಿಬ್ಬರು ಮಕ್ಕಳನ್ನ ನಮ್ಮ ತಾಲೂಕಿನ ಮಕ್ಕಳನ್ನ IAS ಮಾಡಿಸೋದಕ್ಕೆ ಕೋಚಿಂಗ್ ಕಳಿಸೋದಕ್ಕೆ ನಮ್ಮ ಜೀನಿ ಕಂಪ್ನಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ನೀವು ಯಾರಾದರೂ ನಾನು IAS ಕೋಚಿಂಗ್ ಮಾಡಬೇಕು ಸರ್, ನನಗೆ ತುಂಬ ಬಡತನ ಇದೆ ಅಂತಾದರೆ ನಮ್ಮ ಅರಳಿ ರಮೇಶಣ್ಣನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಯಾವುದಾದ್ರೂ ಒಂದು ಉನ್ನತ IAS ಕೋಚಿಂಗ್ಗೆ ಕಳಿಸ್ಕೊಡ್ತಾರೆ. ಇವತ್ತಿಂದ ನಮ್ಮ ಆಸೆ ಏನಿತ್ತು, ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಜನ ಆಗಬೇಕು ಅನ್ನೋದು ಇವತ್ತು ನನಸಾಗೋಕ್ಕೆ ಪ್ರಯತ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಮುಂದೆ ಒಂದಿನ ನನಸಾಗುತ್ತೆ ಅನ್ನೋದೇ ಒಂದು ತುಂಬ ಖುಷಿಯಾದ ದಿನ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಇದ್ದಾರೆ. ಅದೇ ರೀತಿ ಅರಳಿ ರಮೇಶ್ ಅಣ್ಣ ಮಾಜಿ ಜೆಡ್ ಮೆಂಬರ್ ಅವರು ಸಂಪೂರ್ಣವಾಗಿ ನೋಡ್ತಾರೆ ಸರ್, ಮಗು ಯಾವ ರೀತಿ ಓದ್ತಾ ಇದೆ, ಅವರು ಬಡತನದಲ್ಲಿದ್ದಾರಾ. ಯಾಕೆಂದರೆ ಸರ್ ಇದು ಬಡವರಿಗೆ ರೀಚ್ ಆಗಬೇಕಾದ್ರೆ ಮುಗಿದೋಗಿರುತ್ತೆ ಸರ್. ಯಾಕೆಂದರೆ ಬಡವ್ರ ಮಕ್ಕಳಿಗೆ ಮೊಬೈಲ್ ಇರಲ್ಲ ಕೈಯಲ್ಲಿ, ಈ ನ್ಯೂಸ್ ನೋಡೋಕ್ಕಾಗ್ತಿರಲ್ಲ, ಯಾರೋ ಒಬ್ಬರು ನೋಡ್ಬಿಡ್ತಾರೆ, ಅವ್ರು ಏನು ಮಾಡ್ತಾರೆ, ನಮ್ಮ ಹುಡುಗನ ಏನಾದರೂ ಮಾಡ್ಬೋದಾ ಅಂತಾರೆ. ಆದರೆ ಇದು ಹೇಗೆ ಸೆಲೆಕ್ಟ್ ಆಗುತ್ತೆ ಅಂದರೆ ಸಂಪೂರ್ಣವಾಗಿ ನೀವು ಯಾವ ರೀತಿ ಓದ್ತಾ ಇದ್ದೀರಾ, ಯಾವ ರೀತಿ ಇದ್ದೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು ಅಂತಂದು ಈ ರಮೇಶ್ ಅಣ್ಣ ಪ್ಲಸ್ ಗಿರೀಶ್ ಇವರಿಬ್ಬರು ಸಂಪೂರ್ಣವಾಗಿ ನೋಡಿ ಇವರಿಬ್ಬರು ಸೆಲೆಕ್ಟ್ ಮಾಡ್ತಾರೆ ಸರ್. ಆದರೆ ಸೆಲೆಕ್ಟ್ ಮಾಡೋ ಉದ್ದೇಶ ಏನು ಅಂತಂದರೆ ಆ ಇಬ್ಬರು ಮಕ್ಕಳು ಸಮೇತ IAS ಆಗಬೇಕು. ಆದರೆ ಬಡತನದಲ್ಲಿದ್ದರೂ ಸಮೇತ ಓದ್ತೀನಿ ಅನ್ನೋ ಛಲ ಇರುತ್ತೆ ಸರ್. ಈಗ ಎಷ್ಟೋ ಮಕ್ಕಳಿಗೆ ದುಡ್ಡಿರುತ್ತೆ, ಓದೋ ಛಲ ಇರಲ್ಲ ಸರ್. ಅವ್ರ ಅಪ್ಪ ಅಮ್ಮಗೆ ಛಲ ಇರುತ್ತೆ, ನನ್ನ ಮಗನ ಓದಿಸ್ಬೇಕು ಅಂತ. ಆದರೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಛಲ ಇರಲ್ಲ. ಆದರೆ ಎಷ್ಟೋ ಜನ ತಂದೆ ತಾಯಿಗಳು, ಬಡವ್ರ ತಂದೆ ತಾಯಿಗಳಿಗೆ ಓದಿಸ್ಬೇಕು ಅನ್ನೋ ಶಕ್ತಿ ಇರುತ್ತೆ, ಮಕ್ಕಳು ಓದೋ ಶಕ್ತಿ ಇರುತ್ತೆ, ಆದರೆ ಹಣ ಇರಲ್ಲ. ಅವಾಗ ಏನಾಗುತ್ತೆ, ಅವರು ಯಾವುದೋ ಒಂದು IAS IPS ಆಗೋಂಥ ಒಬ್ಬ ಹುಡುಗ ಅಥವಾ ಹುಡುಗಿ ಯಾವುದೋ FD ಏನೋ ಕ್ಲರ್ಕ್ ಆಗಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೆ ಮುಂದಕ್ಕೆ ಹೋಗೋ ಶಕ್ತಿ ಇರಲ್ಲ. ಅದು ಅವರ ಕನಸು ನನಸಾಗಬೇಕು. ಯಾಕೆಂದರೆ ನಾನು ಬಡತನದಲ್ಲಿ ಬಂದಿದ್ದೇನೆ ಸರ್. ಇವತ್ತು ಜೀನಿ ಬರೋದಕ್ಕಿಂತ ಮುಂಚೆ ನಾನು ಒಬ್ಬ ಬಡವ ಸರ್. ಇವತ್ತು ನಾನು ಜೀನಿ ಕಂಪ್ನಿ ಕಟ್ಟಿದ ಮೇಲೆ ಈಗ ನಾನು ಅವ್ರಿಗೆ ಸಹಾಯ ಮಾಡೋ ಸ್ಥಿತಿಗೆ ನಾನು ಬಂದಿದ್ದೀನಿ. ಅದೇ ರೀತಿ ಅವರು ಸಮೇತ ಬಡ ಮಕ್ಕಳು ಏನಾದರೂ IAS IPS ಆದರೆ ಅವರು 100 ಜನ ಓದಿಸ್ತಾರೆ ಅನ್ನೋ ಒಂದು ಆಸೆ ಸರ್, ಅಷ್ಟೇ, ಬೇರೆ ಏನಿಲ್ಲ. ಬಡವರನ್ನೇ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಬಡತನದ ಅರಿವಿರುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಈ ಸೆಲೆಕ್ಟ್ ಇವರಿಬ್ಬರೇ ಮಾಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದ್ರೆ, ಇವಾಗ ತಾನೇ ಹೇಳಿದ್ರು ಜೀನಿ ಅವರು ದಟ್ ನಮ್ಮ ಊರಿನ ಆಫೀಸರ್ಸು ಎಲ್ಲ ಕಡೆ ಇರಬೇಕು, ನಮ್ಮವರೇ ಇರಬೇಕು ಅಂತ. ನಾವು ಬಿಂಗ್ ಆಲ್ ಇಂಡಿಯಾ ಸರ್ವಿಸ್ ಯಾವ ತರ ಯೋಚನೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಊರು, ನಾವು ಇಲ್ಲಿರೋರು ನಮ್ಮ ಊರು ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ನಾವು ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ನಾವು ಎಲ್ಲೇ ಇದ್ರು ಜನರಲಿ IAS ಆಫೀಸರ್ಸ್ ನ್ಯಾಷನಲ್ ಇಂಟಿಗ್ರಿಟಿನ ಫಾರ್ಮ್ ಮಾಡಕ್ಕೆ ತುಂಬಾ ಯೋಚನೆ ಮಾಡ್ತಾರೆ. ಸೆಂಟ್ರಲ್ ಲೆವೆಲ್ ಅಲ್ಲೂ ಅಷ್ಟೇ. ಜನರಲಿ ಮುಂಚೆ ಹೆಂಗಿರ್ತಿತ್ತು ಅಂತಂದ್ರೆ, ಕರ್ನಾಟಕದವರು ಆಂಧ್ರ ಅಥವಾ ತಮಿಳುನಾಡು ಆ ಥರನೇ ಇರೋರು. ಸೌತ್ ರೀಜನಲೈಸೇಷನ್ ಆಫ್ ಇಂಡಿಯನ್ ಆಲ್ ಇಂಡಿಯಾ ಸರ್ವಿಸಸ್ ಅವರು, ಸ್ಪೆಷಲಿ ಹೈಯರ್ ಲೆವೆಲ್ ಅಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಹೋದಾಗ ಆಫೀಸರ್ಸ್ ಇದ್ದಾಗ ಅವ್ರವ್ರ ಓನ್ ಸ್ಟೇಟು, ಅವ್ರವ್ರ ಓನ್ ಇದನ್ನ ಥಿಂಕ್ ಮಾಡ್ತಾರೆ. ಬಟ್ ನಮ್ಗೆ ನಾವೆಷ್ಟು ಸೇಫ್ ಆಗಿರೋದಕ್ಕೆ ರೀಸನ್ ಯಾರು ಅಂತಂದ್ರೆ ಆಲ್ ಇಂಡಿಯಾ ಸರ್ವಿಸ್ ಅಂಡ್ ಡಿಫೆನ್ಸ್ ಸರ್ವಿಸು ಅದೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಇಲ್ಲಿರೋ ಜನಗಳನ್ನ, ಇಲ್ಲಿರೋ ಸೆಲೆಕ್ಟ್ ಆಗಿರೋ IAS ಆಫೀಸರ್ಸ್ನ ಅಲ್ಲಿಗೆ ಶಿಫ್ಟ್ ಮಾಡೋದು ಈ ತರ ಇರುತ್ತೆ. ಬಟ್ ನಿಮ್ಗೆ ಏನೇ ತೊಂದರೆ ಆಗಿದೆ ಅಂತಂದ್ರೆ ಜೀನಿ ಇಂದ ನಾವು ಖಂಡಿತ ಮಾತಾಡ್ತೀವಿ. ನಮ್ದೊಂದು ಗ್ರೂಪ್ ಇರುತ್ತೆ, ಲೈಕ್ ಆಲ್ ಇಂಡಿಯಾ ಸರ್ವಿಸ್, ಲೈಕ್ ಫಾರೆಸ್ಟ್ ಸರ್ವಿಸ್ ಇರ್ಬೋದು, ಅಥವಾ IAS ಆಫೀಸರ್ಸ್ ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ನಮ್ದೆಲ್ಲ ಒಂದು ಅಸೋಸಿಯೇಷನ್ ಖಂಡಿತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೇ ಇರುತ್ತೆ. ಕಾಂಟ್ಯಾಕ್ಟ್ ತಗೊಂಡು ನಿಮ್ಗೆ ಏನು ಅದು
ಲೈಕ್ ಪ್ರಾಬ್ಲಮ್ ಆಗಿದೆಯೋ ವಿಲ್ ಡೆಫಿನೆಟ್ಲಿ ಟ್ರೈ ಟು ರಿಸಾಲ್ವ್. ಬೇರೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಹಿಂದಿ ಮಾತಾಡಕ್ ಬರಲ್ಲ, ಓಕೆ. ಇವಾಗ ನಿಮ್ಮ ಒಂದು ರೀಜನ್ ಇಂದ ನಾನು ಸ್ವಲ್ಪ ಲೈಕ್ IAS ಆಫೀಸರ್ ಆಗ್ತೀನಿ ಅಂತ ನಿಮ್ಗೆ ಗೊತ್ತಲ್ವಾ, ಆ ತರ ನಿಮಗೆ ಗವರ್ಮೆಂಟ್ ಇಂದ ಏನಾದ್ರೂ ಇಶ್ಯೂಸ್ ಇದೆ ಅಂತಂದಾಗ ಖಂಡಿತ ಲೈಕ್ ನಿಮ್ಮವರೇ ಆಗಿ ನಾವು ನಮ್ಮಲ್ಲಿ ಕೆಲವೊಂದು ಆಫೀಸರ್ಸ್ ಆದ್ರೆ ವಿಲ್ ಹೆಲ್ಪ್ ಯು ಔಟ್. ನೀವು ಎಲ್ಲಾ ಕಡೆ ಯಾವ ಕಡೆ ಹೋಗಿ, ಇವಾಗ ನೀವು ಈಗ ಸಪೋಸ್ ನೀವೇ ಬೇರೆ ಸ್ಟೇಟ್ ಅಲ್ಲಿ, ಈಗ ಆಂಧ್ರ ಅಲ್ಲಿ ಲೈಕ್ ಒಂದು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತೀರಾ, ಬಟ್ ಬೇರೆ ಕಂಟ್ರೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತೀರಾ, ಅವಾಗೆಲ್ಲ ರಿಯಲಿ ಆಲ್ ಇಂಡಿಯಾ ಆಫೀಸಸ್ ದೇ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಸೊ ನಿಮ್ಮನ್ನ ರಿಸ್ಟ್ರಿಕ್ಟ್ ಮಾಡ್ಕೊಂಬೇಡಿ, ನಮ್ಮ ಊರಲ್ಲೇ ಇರಬೇಕು, ಬೇರೆ ಕಡೆ ಹೋಗ್ಬಾರ್ದು, ಆ ಥರ ಎಲ್ಲ ಲೈಕ್ ಇಲ್ಲೇ ಇರಬೇಕು ಅನ್ನೋದೆಲ್ಲ. ಥಿಂಕ್ ಬಿಗರ್, ದೊಡ್ಡ ಬ್ರಾಡ್ ಆಗಿ ಥಿಂಕ್ ಮಾಡಿದ್ರೆ ನಿಮಗೆ ಬ್ರಾಡ್ ಲೆವೆಲ್ ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಯು ಕ್ಯಾನ್ ನಾಟ್ ಓನ್ಲಿ ಜಸ್ಟ್ ಇಲ್ಲೇ ಅಂತಲ್ಲ, ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಲೈಕ್ MS ಮಾಡಿ US ಅಲ್ಲಿ ಕಲಿತ್ಬಿಟ್ಟು ಮತ್ತೆ ಅದ್ರಲ್ಲಿ ಬೆಸ್ಟ್ ಏನಿದೆ ಅದನ್ನ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಣ, ನಮ್ಮ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಅವನ್ ಥಿಂಕಿಂಗ್ ಬಿಗರ್ ಆಗಿರ್ಬೇಕು. ಅಂಡ್ ಡೋಂಟ್ ರೆಸ್ಟ್ರಿಕ್ಟ್ ನಾನು IAS ಆಗ್ಬೇಕು, IPS ಆಗ್ಬೇಕು ಅದೊಂದೇ ಪೇರೆಂಟ್ಸ್ ಹೇಳಿದ್ರು ಫೋರ್ಸ್ ಆ ಥರ ಅಲ್ಲ. ಎನಿ ಫೀಲ್ಡ್ ಲೈಕ್ ನೀವು ಇಫ್ ಯು ವಾಂಟ್ ಬಿ ಪೇಂಟರ್, ಬಿ ಪೇಂಟರ್, ಬಟ್ ಬೆಸ್ಟ್ ನಿಮ್ ಬೆಸ್ಟ್ ವರ್ಷನ್ ನೀವು ತೋರಿಸ್ಬೇಕು. ಬಿ ಬಿಸ್ನೆಸ್ ಮ್ಯಾನ್, ನಾನು IAS ಆಗ್ಬೇಕು, IPS ಆಗ್ಬೇಕು ಅನ್ನೋದು ಹೇಳ್ತಿಲ್ಲ. ನಿಮ್ಗೆ ಯಾವ್ದಾದ್ರೂ ನೀವು ಫೀಲ್ಡ್ ಚೂಸ್ ಮಾಡೋದ್ರಲ್ಲಿ ನೀವು ಬೆಸ್ಟ್ ಆಗಿರ್ಬೇಕು. ಈಗ ಸಪೋಸ್ APJ ಅಬ್ದುಲ್ ಕಲಾಂ ಅವರು ಏರೋನಾಟಿಕಲ್ ಇಂಜಿನಿಯರ್ ತಗೊಂಡ್ರು, ಹಿ ವಾಸ್ ಬೆಸ್ಟ್ ಇನ್ ಹಿಸ್ ಫೀಲ್ಡ್, ಡಿಫೆನ್ಸ್, ದೆನ್ ಹಿ ವೆಂಟರ್ ಇನ್ ಟು ಡಿಫೆನ್ಸ್ ಸೆಕ್ಟರ್. ಸೊ ಯಾವ್ದು ಇಂಟ್ರೆಸ್ಟ್ ಬರುತ್ತೋ ನೀವು ಅದನ್ನ ಚೂಸ್ ಮಾಡ್ಬಿಟ್ಟು ಪರ್ಸಿವರೆನ್ಸ್ ಇಂದ ನೀವು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ರೆ ದಟ್ ವಿಲ್ ಬಿ ಎ ಬಿಗ್ಗೆಸ್ಟ್ ಸಕ್ಸಸ್ ಇನ್ ಯುವರ್ ಲೈಫ್. ಇಷ್ಟು ಹೇಳಿ ಈ ಆಪರ್ಚುನಿಟಿ ಕೊಟ್ಟ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಥ್ಯಾಂಕ್ ಯು.